ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನು ಪರಿಶುದ್ಧನು ಪರಿಶುದ್ಧನು, ನಮ್ಮನ್ನೆಲ್ಲರನ್ನು ಪರಿಶುದ್ಧವಾಗಿ ಜೀವಿಸಬೇಕಂತ ಕೃಪೆ ಕೊಟ್ಟಿದ್ದಾನೆ, ದಯ ಕೊಟ್ಟಿದ್ದಾನೆ, ಕನಿಕರ ತೋರಿಸಿದ್ದಾನೆ. ನಾವು ಜೀವಿಸುವುದು ದೇವರಿಗಾಗಿ ಜೀವಿಸಬೇಕು. ಸಾಮರ್ಥ್ಯದಲ್ಲಿ ನಾವು ಅಂಗವಿಕಲರಾಗಿ ಇರಬಾರದು, ಚುರುಕಾಗಿರಬೇಕು, ಎಚ್ಚರವಾಗಿರಬೇಕು. ಏಕೆಂದರೆ ದೇವರ ಕೃಪಾ ಅಸಮಸ್ಯೆ ಅಲ್ಲ. ದೇವರ ಕೃಪಾ ಕೊಟ್ಟು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಬಲಗೊಳಿಸಿದ್ದಾನೆ. ಅದನ್ನು ಅಲಕ್ಷ್ಯ ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು. ಕೃಪೆ ಅಷ್ಟು ಸ್ಟ್ರಾಂಗು, ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟು ನಾವು ಹಂಚಿನ ಇರಬೇಕು. ಕೃಪೆಯಿಂದ ಕೃಪೆಗೆ ಮೇಲಿರುವುದಕ್ಕಾಗಿ ನಮ್ಮನ್ನು ಜ್ಞಾಪಕ ಮಾಡಿಕೊಡ್ತಾ ಇದ್ದಾನೆ. ಆಯಿತು, 11ನೇ ಅಧ್ಯಾಯ 17ನೇ ವಚನ ನಾವು ಓದ್ಕೊಳ್ಳೋಣ. ಯೋಹಾನು ಬರೆದ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನ. ಯೇಸು ಬಂದಾಗ ಲಾಜರನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತು. ಆತನಿಗೆ ತಿಳಿದು ಬಂತು, ಬೇಥನ್ಯವು ಯೆರೂಸಲೇಮಿಗೆ ಸಮೀಪ ಇದ್ದಕ್ಕೆ ಅದಕ್ಕೂ ಹೆಚ್ಚು ಕಡಿಮೆ 1 ರಹದಾರಿ ಅಂತರ. ಆದುದರಿಂದ ಯೆಹೂದ್ಯರಲ್ಲಿ ಅನೇಕ ಮಾರ್ತಾಳು ಮರಿಯಳು ಬೆಳಗ್ಗೆ ಬಂದು ತಮ್ಮನ್ನು ವಿಷಯವಾಗಿ ಸಂತೈಸಬೇಕೆಂದು ಇದ್ದರು. ಹೀಗಿರುವಾಗ ಮಾರ್ತಾಳು ಯೇಸು ಬರುತ್ತಾನೆಂದು ಕೇಳಿ ಅವನನ್ನು ಎದುರುಕೊಳ್ಳುವುದಕ್ಕೆ ಹೋದಳು. ಮಾರ್ತಳು ಯೇಸುನನ್ನ ಎದುರುಕೊಳ್ಳೋಕೆ ಬಂದಳು. ಈಗ ಮರಿಯ ಮಾರ್ತಳು 4 ದಿನ ಆದಮೇಲೆ ಸಮಾಧಿ ಕಾರ್ಯಕ್ರಮ ಮಾಡಿಬಿಟ್ಟಿದ್ದಾರೆ. ಲಾಜರ್ ಸತ್ಬಿಟ್ಟ, ಒಯ್ಕೊಳ್ತಾ ಇದ್ದಾರೆ. ಅನೇಕರು ಬಂದು ಸಂತೈಸ್ತಾ ಇದ್ದಾರೆ, ಓದಾರಿಸ್ತಾ ಇದ್ದಾರೆ. ಅದನ್ನು ಅಲ್ಲಿವರೆಲ್ಲ 4 ದಿನ ಆಯಿತು, ಸಮಾಧಿಯಲ್ಲಿ ಇಟ್ಬಿಟ್ಟಿದ್ದಾರೆ, ಮುಗೀತು, ಎಲ್ಲ ಕೆಲಸ ಆಯಿತು. ಈಗ ಯೇಸು ಬಂದಾಗ ಅನೇಕರು ಬಂದು ಅವರನ್ನು ಸಂತೈಸ್ತಾ ಇದ್ದಾರೆ, ಆದರಿಸ್ತಾ ಇದ್ದಾರೆ. ಅಯ್ಯೋ ಸತ್ಬಿಟ್ಟ ಒಬ್ಬನೊಬ್ಬ ತಮ್ಮ, ಹೇಗೆ ಈಗ ಅಂತ ಅಂದು ಮರ್ಯಾದೆಯಾಗಿ ಅವರಿಗೆ ಸಂತೋಷಿಸ್ತಾ ಇದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ 1 ಹೆದ್ದಾರಿ ಇತ್ತು. ಅನಂತರ, ಸ್ವಾಮಿ ನೀನು ಇದ್ದಿದ್ದರೆ ನನ್ನ ತಮ್ಮ ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವಂದು ಬಲ್ಲೆನೆಂದು ಹೇಳಿದ್ದನು. ಈಗಲಾದರೂ ಏಸಪ್ಪ ಏನು ಹೇಳ್ತಾ ಇದ್ದಾನಂದರೆ, ಸಾತ್ವಿಕನು ಏಸಪ್ಪ, ಈಗಲಾದರೂ ನೀವು ಬೇಡ್ಕೊಳ್ಳಿ, ನಾನು ಕೊಡ್ತೀನಿ ಅಂತ. ಅಂದರೆ ನೋಡ್ರಿ, ಅಲ್ಲಿ ನಂಬಿಕೆ ಅನ್ನೋದು, ವಿಶ್ವಾಸ ಪರಿಮಾಣ ಅನ್ನೋದು ಯಾವ ತರಹ ಇರುತ್ತೆ, ವಿಶ್ವಾಸದ ಪರಿಮಾಣಗಳು ಹೇಗೆ ಇರುತ್ತವೆ. ಈಗಲಾದರೂ ಏನಾದರೂ ಬೇಡ್ಕೊಳ್ಳಮ್ಮ ಅಂತ ಕೇಳ್ತಾ ಇದ್ದಾನೆ. ಈಗಲಾದರೂ ಏನಾದರೂ ಬೇಡ್ಕೊಳ್ಳಮ್ಮ, ನಿನಗೆ ಸಿಗುತ್ತದೆ ಅಂತ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಕೊಡು, ಅನುಗ್ರಹಿಸುವನ್ನು ಬಲ್ಲೆನೆಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು, ನಿನ್ನ ತಮ್ಮ ಎದ್ದು ಬರ್ತಾನೆ ಅಂತ ಹೇಳಿದರೆ ಶಾಕ್ ಆಗಿಬಿಟ್ಟಿದ್ದಾಳೆ ಅಂದಳ. ವಿಶ್ವಾಸ ಪರಿಮಾಣದಲ್ಲಿ ಎಲ್ಲ ಪಲ್ಸಸ್ ಎಲ್ಲ ತಣ್ಣಗಾಗ್ಬಿಟ್ಟು ಬಿದ್ದುಬಿಟ್ವು. ಆಗ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾಳೆ. ಆ ವ್ಯವಹಾರವನ್ನು, ಟ್ರಾಫಿಕ್ ಆ ಮಾತನ್ನು ಎಳ್ಕೊಳ್ತಾ ಇದ್ದಾಳೆ. ಏನಂತ ನೋಡ್ರಿ, ಇಲ್ಲಿ ಮಾರ್ತಾಳು ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವುದೆಂದು ಬರುವುದೆಂದು ನಾನು ಬಲ್ಲೆನು ಅಂದಳು. ಸತ್ತ ಮೇಲೆ ಮಹಿಮ ಶರೀರ ಬರುತ್ತೆ, ಪರಲೋಕಕ್ಕೆ ಹೋಗ್ತೀವಿ, ದೇವರ ಆಶೀರ್ವಾದ ಬರುತ್ತೆ, ದೇವರ ಕೃಪೆ ಬರುತ್ತೆ, ದೇವರ ದಯ ಬರುತ್ತೆ, ದೇವರ ಕನಿಕರ ಬರುತ್ತೆ ಅಂತಂದು ಏಸಪ್ಪನಿಗೆ ಮಾರ್ತಾಳು ಎಕ್ಸ್ಪೆನ್ಸ್ ಮಾಡ್ತಾ ಇದ್ದಾಳೆ. ನನಗೆ ಗೊತ್ತಪ್ಪ, ನಾನು ವಾಕ್ಯವು ಕೇಳಿದ್ದೀನಿ, ನಾನು ಸಭೆಯಲ್ಲಿ ನಿನ್ನ ಸಂಗಡ ಇದ್ದಾಗ ಕೇಳಿದ್ದೀನಿ, ಮಹಿಮ ಶರೀರ ಬರುತ್ತೆ, ದೇವರ ಕೃಪೆ ಇರುತ್ತೆ, ದೇವರ ದಯೆ ಇರುತ್ತೆ, ದೇವರ ಸನ್ನಿಧಿ ಇರುತ್ತೆ, ಇವುಗಳು ದೇವರೊಂದಿಗೆ ಇರ್ತೀವಿ ಅಂತ. ಅಂದರೆ ಅಲ್ಲಮ್ಮ, ಕೇಳು ಅನ್ನೋಕ್ಕೆ
ಬಾಯಿ ಬರ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ದುಃಖದಿಂದ ಇದ್ದಾರೆ. ದುಃಖದಿಂದ ಇದ್ದಾಗ ಹೆಂಗೆ ಸಂತೈಸಬೇಕು ಅಂತ, ಏನು ಹೇಳಬೇಕು ಅಂತ ಏಸಪ್ಪ ಮೌನವಾಗಿದ್ದಾನೆ. ಯಾಕೆಂದರೆ ಉತ್ತರ ಕೊಟ್ಬಿಟ್ಲು, ಪುನರುತ್ಥಾನವೂ ಇದೆ. ಅವಾಗ ಹೇಳ್ತಾರೆ ಎಲ್ಲ ಅವಳೇ ಮಾತಾಡ್ತಾ ಇದ್ದಾಳೆ. ನೋಡ್ರಿ, ಅಲ್ಲಿ ಸತ್ತವರಿಗೆ ಕಡೆಯ ದಿವಸದಲ್ಲಿ ಪುನರುತ್ಥಾನವಾಗುವುದೆಂದು ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವು ನಾನೇ. ಪುನರುತ್ಥಾನವೂ ಜೀವವು ನಾನೇ ನಿಮ್ಮ ತಮ್ಮ ಎದ್ದು ಬರ್ತಾನೆ ಅಂತಂದು ಹೇಳ್ತಾ ಇದ್ದಾನೆ. ನಿಮ್ಮ ತಮ್ಮ ಎದ್ದು ಬರ್ತಾನೆ ಅಂತಂದು ಹೇಳುವಾಗ, ಹೌದಪ್ಪ ಎದ್ದು ಬರ್ತಾನ ಅಂತ ನಂಬಬೇಕು. ಅವಳು ಪುನರುತ್ಥಾನವಿದೆ, ಜೀವವಿದೆ, ಸತ್ತ ಮೇಲೆ ನಾವು ಮತ್ತೆ ಮಹಿಮ ಶರೀರ ಧರಿಸ್ಕೊಳ್ತೀವಿ, ಎಲ್ಲ ಪುನರುತ್ಥಾನವಾಗುತ್ತದೆ ಅಂತಂದು ಹೇಳ್ತಾ ಇದ್ದಾಳೆ. ಕುರಿಮರಿ ಸ್ವಭಾವ ಇಲ್ಲ, ಕುರಿಮರಿ ಸ್ವಭಾವ, ದೀನತ್ವ ಇಲ್ಲ. ಮಾತು ಎದುರಿಸ್ತಾ ಇದ್ದಾಳೆ. ಯಾರಿಗೆ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಒಡೆಯನು. ಯೇಸು ಕ್ರಿಸ್ತನು ಒಡೆಯನು, ರಾಜಾದಿ ರಾಜನು, ಕರ್ತರಿಗೆ ಕರ್ತನು. ಏನಾದರೂ ಮಾಡೋದಕ್ಕೆ ದೇವರ ಕೃಪೆ ಶಾಶ್ವತವಾಗಿ ನಮಗೆ ಕೊಟ್ಟಿದ್ದಾನೆ. ಕೃಪೆ ಕೊಟ್ಟಿದ್ದಾನಷ್ಟೇ. ಈಗ ಅಬ್ರಹಾಮನು ವಿಶ್ವಾಸ ಪರಿಮಾಣ, ಹೊನ್ನಾಳ ವಿಶ್ವಾಸ ಪರಿಮಾಣ. ಅಬ್ರಹಾಮನು ಪರೀಕ್ಷಿಸಿದಾನೆ, ಹೊನ್ನಾಳನ್ನ ಪರೀಕ್ಷಿಸಿದಾನೆ. ಹೊನ್ನಾಳು ಕೊಟ್ಟಿದ್ದು ತಗೊಂಡಿದ್ದಾನೆ ಅಬ್ರಹಾಮನಿಗೆ. ಆಗು ತಡೆ ಅಬ್ರಹಾಮ, ನಿನ್ನ ಮಗನಲ್ಲ ನನ್ನ ಮಗನನ್ನು ಕೊಡ್ತೀನಿ. ಲೋಕಕ್ಕೆ ಬೇಕಾಗಿದ್ದು ಅಬ್ರಹಾಮನ ಮಗ ಸಮರ್ಪಣೆ ಬೇಕು. ಈಗ ಇಂದಿನ ದಿವಸ ನೀನು ಸಮರ್ಪಣೆ ಮಾಡಿಕೊಂಡ್ರೆ ನಿನಗೆ ದೇವರ ಶಕ್ತಿ ನೀನು ನೋಡ್ತೀಯ. ದೇವರ ಕೃಪೆಯನ್ನು ರಿಸೀವ್ ಮಾಡ್ಕೊಳ್ತೀಯ. ಇಸ್ಸಾಕನಿಂದ ಹೇಗೆ ಅಬ್ರಹಾಮನಿಗೆ ಇಸ್ಸಾಕು ಎಷ್ಟು ಉಪಕಾರ, ಎಷ್ಟು ಬೇಕೋ, ಯೇಸು ಕ್ರಿಸ್ತನ ಮಗನನ್ನು ಕೊಟ್ಟು ಈ ಲೋಕವು ಎಲ್ಲರನ್ನು ಪ್ರೀತಿಸಿದ್ದಾನೆ. ಯಾಕೆ? ಅಷ್ಟು ಅವಸರವಿದೆ ಅಬ್ರಹಾಮನಿಂದ, ಸಮರ್ಪಣೆ ಜೀವಿತದಿಂದ ಅಷ್ಟು ಅವಸರವಿದೆ. ಈಗ ಹೊನ್ನಾಳು ಸಮಯಲನ್ನು ಕೊಟ್ಟಿದ್ದಾಳೆ, ಅಲ್ಲಿ ಅವಸರವಿದೆ. ಏಲಿಯ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ, ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಪಾಪವು ಅವರಿಗೆ ಅಂಟುಕೊಂಡಿದೆ, ಧರ್ಮಶಾಸ್ತ್ರವು ಬಂದು ಅವರಿಗೆ ಹೊಡೆದು ಬಿಟ್ಟಿದೆ. ಶಾಪ ಬಂದ್ಬಿಡ್ತು. ಯಾರಿಗೆ? ಏಲಿಯ ಮಕ್ಕಳಿಗೆ, ಏಲಿಯನಿಗೆ. ಒಂದೇ ದಿನ ಎಲ್ಲರೂ ಸತ್ತುಬಿಟ್ರು. ಈಗ ನಂಬಿಕೆಯಿಂದ ಪರಿಮಾಣ ಇಲ್ಲಿ ಹೇಳ್ತಾ ಇದೆ. ಮಾರ್ತಾಳು ತಿರುಗಿ ಉತ್ತರ ಕೊಡ್ತಾ ಇದ್ದಾಳೆ, ನಂಬುತ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಮ್ಮ, ನಾನೇ ಪುನರುತ್ಥಾನವೂ ಜೀವವು. ನನ್ನನ್ನು ನಂಬುವವರು, ನನ್ನ ಮೇಲೆ ವಿಶ್ವಾಸವಿಟ್ಟವರು, ನನ್ನನ್ನು ನಂಬುವವರು ಜೀವಿಸ್ತಾರೆ. ಗೊತ್ತಪ್ಪ, ಎಲ್ಲ ಗೊತ್ತು. ಹೇಳ್ತಾನಪ್ಪ, ಈಗ ನಿನಗೆ ನಿಮ್ಮ ತಮ್ಮನು ಬೇಕಾ ಅಂತ ಕೇಳ್ತಾ ಇದ್ದಾನೆ. ನಿನ್ನ ತಮ್ಮ ನಿನಗೆ ಬೇಕು ಅಂತಂದು ಹೇಳಿದರೆ ನಾನು ಎಬ್ಬಿಸ್ತೀನಿ. ಇದು ಮಾರ್ತಾಳಿಂದ ಡೀಲ್ ಚೇಂಜ್ ಮಾಡಿಬಿಟ್ಟ. ಈಗ ಇಂದಿನ ದಿವಸ ನಾವು ಎದುರಿಸಿದರೆ, ದೇವರ ಮಾತನ್ನು ಎದುರಿಸುವರಾಗಿ ನಾವು ಇರಬಾರ್ದು. ದೀನತ್ವ ಇರಬೇಕು, ಕುರಿಮರ ಸ್ವಭಾವ ಇರಬೇಕು, ಸಾತ್ವಿಕ ಇರಬೇಕು, ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು, ದೇವರ ಮನಸ್ಸು ಹೊಂದಿಕೊಂಡಿರಬೇಕು, ದೇವರ ಸ್ವರ ಕೇಳಬೇಕು. ಏನು ಹೇಳ್ತಾ ಇದ್ದಾನಂದರೆ, ನಾನೇ ಪುನರುತ್ಥಾನವು ಜೀವವು ನಾನೇ. ಪುನರುತ್ಥಾನವು ಜೀವವು ನಾನೇ ಅಂತ ಅಬ್ರಹಾಮು ತನ್ನ ಮಗನನ್ನು ಕೊಟ್ಟು ಶೋಧಿಸಿದ ಮೇಲೆ, ಅಬ್ರಹಾಮು ತನ್ನ ಮಗನನ್ನು ಕೊಟ್ಟು ಶೋಧಿಸಿ, ನಿನ್ನ ಮಗನಲ್ಲ ನನ್ನ ಮಗನನ್ನು ಕೊಡ್ತಾನಂತಂದು ಹೇಳಿದ ದೇವಾದಿ ದೇವರು, ಕರ್ತರ ಕರ್ತನು, ಯೇಸು ಕ್ರಿಸ್ತನು, ಒಡೆಯನು. ಹೀಗೆ ಏನು ಹೇಳ್ತಾ ಇದ್ದಾನೆ? ಲಾಜರನ್ನ, ಮರಿಯಳನ್ನ ಕಣ್ಣೀರಿಟ್ಟು ಅಳುವವರು ಕೂಟ
ಹತ್ತುತ್ತಾ ಇದ್ದಾನೆ, ಕಣ್ಣೀರು ಸುರಿಸುತ್ತಾನೆ, ಅಳುತ್ತಾ ಇದ್ದಾನೆ. ನೀನಿದ್ದಿದ್ರೆ ಬದುಕ್ತಿದ್ನಪ್ಪ ಅಂತ ಮರಿಯಳು ಹೇಳಿದಾಗ, ಅಮ್ಮ ನೀನು ನಂಬಮ್ಮ, ಲಾಜಾರು ಹೊರಕ್ಕೆ ಬಾ ಅಂತ ಹೇಳಿದಾಗ ಲಾಜಾರು, ಸತ್ತವಾದ ಲಾಜರು ಹೊರಗಡೆ ಬಂದ. ಪ್ರೇತಗಳ ಟುವಾಲ್ ಸುಟ್ಟಿದ್ದು ಆ ಪ್ರೇತಾತ್ಮ ಹೊರಕ್ಕೆ ಬಂದು ಬಿಚ್ರಿ ಅಂದ್ರೆ ಬಿಚ್ಚಿದ ಮೇಲೆ ಆ ಪ್ರೇತಾತ್ಮ ಜೀವ ಹೊಂದಿ ನಮ್ಮೊಂದಿಗೆ ಒಬ್ಬ ಮನುಷ್ಯನಾಗಿ ಲಾಜರನ್ನು ನೋಡಿದ್ದೀವಿ. ಸತ್ತವರನ್ನು ಕೂಡ ಎಬ್ಬಿಸುವ ದೇವರು. ಅಂದ್ರೆ ದೇವರು ಈ ಕಾರ್ಯ ಯಾಕೆ ಮಾಡಿದಾನೆ ಅಂದ್ರೆ, ಎಲ್ಲರೂ ಈಗ ಮಾಡಕ್ ಹೋಗ್ಬಾಡ್ರಿ. ಅನ್ಯರ ಹತ್ರ ದೇವರ ನಾಮ ಅವಮಾನ ಆಗ್ತಾ ಇದೆ. ಅಲ್ಲಿ ಏನು ಪ್ರಸಕ್ತಿ ಇದೆ ಅಂದ್ರೆ, ನಾವು ನಂಬಬೇಕು, ದೇವರನ್ನು ಆಳವಾಗಿ ನಂಬಬೇಕು. ಕುರಿ ಸೊಮರಿ ಸ್ವಭಾವ ಬೇಕು, ದೇವರ ಪ್ರೀತಿ ನಮಗೆ ಬೇಕು, ದೇವರ ಕನಿಕರ ನಮಗೆ ಬೇಕು, ಅಬ್ರಹಾಮನ ಸಮರ್ಪಣೆ ನಮಗೆ ಬೇಕು, ಹೊನ್ನಾಳ ಸಮರ್ಪಣೆ ನಮಗೆ ಬೇಕು. ಹೊನ್ನಾಳು ಮಗನನ್ನು ಕೊಟ್ಟಿದ್ದಾಳೆ. ಸಮರ್ಪಣೆಯ ಜೀವಿತ ಇದ್ರೆ ದೇವರು ಕೊಡೋದಕ್ಕೆ ನಿಮಗೆ ಕೃಪೆ ಕೊಡ್ತಾನೆ, ದಯೆ ಕೊಡ್ತಾನೆ, ಕನಿಕರ ಕೊಡ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ ನಿಮಗೆ ಸ್ತೋತ್ರ. ಲಾಜಾರು ಎದ್ದು ಬಾ ಅಂದ್ರೆ ಬಂದಿದ್ಯಪ್ಪ, ನಿನಗೆ ಸ್ತೋತ್ರ. ನಾನೇ ಪುನರುತ್ಥಾನವು ಜೀವ ಹೊಂದಿದ್ಯಾ ತಂದೆ, ಸ್ತೋತ್ರ ಅಪ್ಪ. ನಿನ್ನನ್ನು ನೆನೆಸ್ಕೊಂಡ್ರೆ ಸಾಕಪ್ಪ, ಗొప్ప ಶಾಂತಿ ಸಿಗುತ್ತೆ, ಕೃಪೆ ಸಿಗುತ್ತೆ, ದಯ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ಯೇಸು ಕ್ರಿಸ್ತು ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ